ಇದ್ದೀನಿ. ಅಲ್ಲಿ ಯಾವ್ಯಾವ ರೀತಿ ಇದೆ, ಏನಿದೆ, ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಶಾಪಿಂಗ್ ಅದು ನೋಡೋಣ. ಮತ್ತೆ ಅದು ನಡೀತಿರೋದು ಕರ್ನಾಟಕ ಚಿತ್ರಕಲಾ ಪರಿಷತ್ತಲ್ಲಿ ಕುಮಾರಕೃಪಾ ರೋಡಲ್ಲಿ ನಡೀತಿರೋದು. ಸಂಕ್ರಾಂತಿ ಹಬ್ಬದ ಶಾಪಿಂಗ್ ಗೋಸ್ಕರ ಗ್ರ್ಯಾಂಡ್ ಫ್ರೀಯಾ ಮಾರ್ಕೆಟ್ ಅವರು ಬೆಂಗಳೂರು ಉತ್ಸವ ಅಂತ ಅಲ್ಲಿ ಸ್ಪೆಷಲ್ ಆಗಿ ಶಾಪಿಂಗ್ ಮಾರ್ಕೆಟ್ ತರ ಮಾಡಿದ್ದಾರೆ. ಬನ್ನಿ ಹೋಗ್ಬಿಟ್ಟು ಅಲ್ಲಿ ಏನೇನಿದೆ, ಎಷ್ಟು ರೇಂಜ್ ಇದೆ, ಹೈ ಕ್ವಾಲಿಟಿ ಇದೆಯಾ, ಲೋ ಕ್ವಾಲಿಟಿ ಇದೆಯಾ ಅಂತ ನೋಡೋಣ. ಅದಕ್ಕೆ ಮುಂಚೆ ಇನ್ನು ಸಬ್ಸ್ಕ್ರೈಬ್ ಆಗ್ತಾರೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಆಗ ನಾನು ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ಇಮಿಡಿಯೇಟ್ ಆಗಿ ಬರುತ್ತೆ. ಬನ್ನಿ ಆ ಸ್ಥಳಕ್ಕೆ ಹೋಗ್ಬಿಟ್ಟು ವಿಡಿಯೋ ಮಾಡೋಣ. ನೋಡಿ, ಈಗ ಚಿತ್ರಕಲಾ ಪರಿಷತ್ ಹತ್ರ ಬಂದಿದ್ದೀನಿ. ಬೆಂಗಳೂರು ಉತ್ಸವ ಅಂತ ಹಾಕಿದ್ದಾರೆ. ಇದು ಆಲ್ರೆಡಿ 6ನೇ ತಾರೀಕಿಂದನೇ ಸ್ಟಾರ್ಟ್ ಆಗಿದೆ. ಇನ್ನೂ 15ನೇ ತಾರೀಕುವರೆಗೂ ಇದೆ. ಇನ್ನೂ ಒಂದು 4 ದಿನ ಇರುತ್ತೆ. ಇವತ್ತು ಆಲ್ರೆಡಿ ಸಂಜೆ ಆಗುತ್ತಲ್ಲ, ಸೊ 4 ದಿನ ಇರುತ್ತೆ. ನೀವು ಬಂದು 4 ದಿನದೊಳಗಡೆ ಪರ್ಚೇಸ್ ಮಾಡ್ಕೋಬೋದು ಬೇಕಾಗಿರೋ ಐಟಮ್ಸ್. ಮತ್ತು ಹುಲಿ ಡ್ಯಾನ್ಸ್ ಕೂಡ ಇದೆ, ಡೊಳ್ಳು ಕುಣಿತ ಕೂಡ ಇದೆ. 14ನೇ ತಾರೀಕು ಡೊಳ್ಳು ಕುಣಿತ, 15 ಹುಲಿ ಡ್ಯಾನ್ಸ್ ಇದೆ. ನೀವು ಬೋರ್ಡ್ ನೋಡಿದ್ರೆ ಕೆಳಗಡೆ ಇನ್ಫಾರ್ಮೇಷನ್ ಹಾಕಿದ್ರು. ಬನ್ನಿ ಒಳಗಡೆ ಹೋಗ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಏನು ಜಾಸ್ತಿ ಜನನೂ ಇರೋದಿಲ್ಲ, ಆರಾಮಾಗಿರುತ್ತೆ, ಕೂಲಾಗಿರುತ್ತೆ. ಬಂದು ನಮ್ಗೇನು ಬೇಕು ಅದನ್ನು ತಗೊಂಡು ಹೋಗ್ಬೋದು. ಇಲ್ಲಿ ನೋಡಿ ಡೀಟೇಲ್ಸ್ ಹಾಕಿದ್ದಾರೆ, ಟೈಮಿಂಗ್ಸ್ದೆಲ್ಲ. ಇದು ವರ್ಷ ಪೂರ್ತಿ ನಡೀತಾ ಇರುತ್ತೆ ಅಂತ ಹೇಳಿದರು ಇಲ್ಲಿರೋರು. ವರ್ಷ ಪೂರ್ತಿ ಆ ಹಬ್ಬ ಈ ಹಬ್ಬ ಅಂತ ಹಬ್ಬದ ಟೈಮಲ್ಲೆಲ್ಲ ನಡೀತಾ ಇರುತ್ತೆ. ಆರ್ಗನೈಸರ್ ಮಾತ್ರ ಚೇಂಜ್ ಆಗ್ತಾರೆ. ಒಂದು ಗ್ಯಾಪ್ ಆದಮೇಲೆ, ಈಗ 15th ಆದಮೇಲೆ 4 ದಿನ ಗ್ಯಾಪ್ ಆದಮೇಲೆ ಮತ್ತೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು. ಸೊ ನಮಗೆ ಬೇಕಾದಾಗ ಇಲ್ಲಿ ಇನ್ಫಾರ್ಮೇಷನ್ ಇದೆಯಾ ಇಲ್ವೋ ಅಂತ ಚೆಕ್ ಮಾಡಿಕೊಂಡು ಬಂದು ಇಲ್ಲಿ ತಗೊಂಡು ಹೋಗ್ಬೋದು ಐಟಮ್ಸು. ಮನೆಗೆ ತುಂಬ ಚೆನ್ನಾಗಿರೋ ಐಟಮ್ಸ್ ಎಲ್ಲ ಇದ್ದಾವೆ ಇಲ್ಲಿ, ಕಲೆಕ್ಷನ್ಸು. ಮತ್ತು ಡ್ರೆಸ್ಸಸ್ ಕಲೆಕ್ಷನ್ಸ್ ಎಲ್ಲ ಇದೆ. ಇದು ನೋಡಿ, ಡ್ರೆಸ್ಸಸ್ ಎಲ್ಲ 1500 ಸ್ಟಾರ್ಟ್ ಆಗುತ್ತೆ. ವಿತ್ ಪ್ಯಾಂಟ್ ಬರುತ್ತೆ, ಅಂದರೆ ಸೆಟ್ ಇರುತ್ತೆ ಅಂತ ಹೇಳ್ತಿದ್ರು. ಹಾಗೆ ತೋರಿಸ್ತೀನಿ ನೋಡಿ. ಓಕೆ ಓಕೆ. ಸ್ವಲ್ಪ ಕಾಸ್ಟ್ಲಿ ಅಂತಲೇ ಅನಿಸುತ್ತೆ ನಾವಿಲ್ಲಿ ಐಟಮ್ಸ್ದು ರೇಟ್ ಎಲ್ಲ ಕೇಳಿದಾಗ. ಓಕೆ, ಅವ್ರು ಬಾರ್ಗೇನ್ ಮಾಡಿದರೆ ಸ್ವಲ್ಪ ಕಡಿಮೆ ಮಾಡಬಹುದು. ಬಾರ್ಗೇನ್ ಮಾಡಿಬಿಟ್ಟು ನಾವಿಲ್ಲಿ ತಗೋಬೇಕಾಗುತ್ತೆ. ಇದೆಲ್ಲ ಹೆವಿ ಕಾಸ್ಟ್ಲಿ ಅಂತಲೇ ಅನ್ನಿಸ್ತು ನೋಡಿ. ಹಾಗೆ ತೋರಿಸ್ತಿದ್ವಿ, ಬಟ್ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ರೇಟ್ ಎಲ್ಲ ಸ್ವಲ್ಪ ಜಾಸ್ತಿನೇ ಅಂತ ಅನಿಸುತ್ತೆ. ಒಂದೊಂದು ಶಾಪಲ್ಲಿ ಜಾಸ್ತಿ ಇದೆ, ಒಂದೊಂದು ಶಾಪಲ್ಲಿ ಮೀಡಿಯಮ್ ಇದೆ, ಮತ್ತು ಇನ್ನೊಂದು ಶಾಪಲ್ಲಿ ಕಡಿಮೆನೇ ಇದೆ. ಕಡಿಮೆ ಕೇಳಿದರೆ ಕೊಡ್ತಾರೆ. ಸೊ ಒಂದೊಂದು ಥರ ಇದೆ ಒಂದೊಂದು ಶಾಪಲ್ಲಿ ಅಂತ ಹೇಳ್ಬೋದು. ಇದೆಷ್ಟು ರೇಟು? ಇದು ನೋಡಿ, ಇಯರಿಂಗು 550 ರುಪೀಸ್ ಹೇಳ್ತಿದ್ದಾರೆ. 550 ರುಪೀಸ್ ಜಾಸ್ತಿನೇ ಆಯಿತು. ಹಾಗೆ ಎಲ್ಲ ಸ್ವಲ್ಪ ಜಾಸ್ತಿನೇ ಹೇಳಿದರು ಈ ಶಾಪಲ್ಲಿ. ಸ್ಟಾರ್ಟಿಂಗ್ ಪ್ರೈಸ್ ಬೆಡ್ಶೀಟ್ಸ್ ಇಲ್ಲಿ ಬೆಡ್ಶೀಟ್ ಬ್ಲಾಂಕೆಟ್ಸ್ ಎಲ್ಲ ಇದೆ. 1000 ರುಪೀಸ್ ಅಥವಾ 1050 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. ನಿಮಗೆ ಬೇಕಿದ್ರೆ ಪರ್ಚೇಸ್ ಮಾಡ್ಬೋದು. ಇದು ದೇವರ ವಿಗ್ರಹಗಳೆಲ್ಲ ತುಂಬ ಚೆನ್ನಾಗಿದ್ದಾವೆ. ನನಗಂತೂ ಆಂಜನೇಯನ್ ನೋಡಿ ತುಂಬ ಇಷ್ಟ ಆಯಿತು. ರೇಟೆಲ್ಲ ಅಷ್ಟೇ ಜಾಸ್ತಿನೇ ಇರುತ್ತೆ. ಇದು ಮನೇಲೆಲ್ಲ ಇಟ್ಕೊಳ್ಳೋದಕ್ಕಾಗಲ್ಲ, ಇಷ್ಟು ದೊಡ್ಡದೆಲ್ಲ ಮನೇಲಿ ಇಟ್ಕೋಬಾರ್ದು. ಮನೇಲೆಲ್ಲ ದೊಡ್ಡ ವಿಗ್ರಹ ಅಂದರೆ ಕೈಯಲ್ಲಿ ಮುಷ್ಟಿ ಹಿಡಿದ್ರೆ ಮುಷ್ಟಿಯಲ್ಲಿ ಮುಚ್ಕೋಬೇಕು, ಆ ಥರ ವಿಗ್ರಹ ಇಟ್ಕೋಬೇಕು. ಇಲ್ಲಾಂದರೆ ಇಷ್ಟು ದೊಡ್ಡ ವಿಗ್ರಹ ಇಟ್ಕೊಂಡ್ರೆ ಡೈಲಿ ಅಭಿಷೇಕ ಮಾಡ್ತಾ ಇರಬೇಕಾಗುತ್ತೆ. ಅಭಿಷೇಕ ಮಾಡಲಿಲ್ಲ ಅಂದರೆ ಒಳ್ಳೇದಾಗಲ್ಲ ಅಂತಲೂ ಹೇಳ್ತಾರೆ ಪುರೋಹಿತರೆಲ್ಲ. ಅರ್ಚಕರನ್ನ ಕೇಳಿದಾಗ ಅವ್ರು ಅದೇ ರೀತಿ ಹೇಳಿರೋದು. ಸೊ ನೀವು ಮನೆಯಲ್ಲಿ ವಿಗ್ರಹಗಳನ್ನ ಇಟ್ಕೋಬೇಕು ಅಂದರೆ ಕೈಯಲ್ಲಿ ಮುಷ್ಟಿ ಮಾಡಿದರೆ ಮುಷ್ಟಿಯಲ್ಲಿ ಮುಚ್ಕೋಬೇಕು, ಆ ಥರ ವಿಗ್ರಹಗಳನ್ನ ಇಟ್ಕೊಳ್ಳಿ. ನೋಡಿ, ಇದೆಲ್ಲ ಚಿಕ್ಕದಿದೆಯಲ್ಲ, ಇದೆಲ್ಲ ತಗೋಬಹುದು. ಆದರೆ ದೊಡ್ಡದು ತಗೊಂಡ್ರೆ ಮನೇಲಿ ಇಟ್ಕೊಳ್ಳೋದಕ್ಕೆ ಕಷ್ಟ. ಇದು ನೋಡಿ, ಚಿಕ್ಕದು ಕೇಳಿದೆ. ಇದು 750 ರುಪೀಸ್ ಹೇಳಿದ್ರು. ಇಷ್ಟು ಸೈಜ್ ಇದ್ದರೆ ಓಕೆ, ತಗೊಂಡು ಮನೇಲಿ ಇಟ್ಕೊಂಡು ಪೂಜೆ ಮಾಡ್ಬೋದು ನಾವು. Part 700, double compartment ticket 900. Okay. Double this model. Inside one more. Oh. Mobile keypad inside. Outside. For different color also. ಇದೆಲ್ಲ ಪರ್ಸಸ್ ಮತ್ತು ಬ್ಯಾಗ್ಸು ಡೈಲಿ ಯೂಸ್ಗೆ ಚೆನ್ನಾಗಿದೆ. ವರ್ಕ್ ಮಾಡೋರಿಗೆ
ಮತ್ತು ಕಾಲೇಜಿಗೆ ಹೋಗೋರಿಗೆಲ್ಲ. ಇದು ರೆಡಿಮೇಡ್ ಸ್ಕರ್ಟ್ ಮತ್ತು ಟಾಪ್ಸು ಫುಲ್ ಸ್ಟಿಚ್ಡ್ ಆಗಿರುತ್ತೆ ಅಂತ ಹೇಳಿದರು. ಇದು ಒಂದೊಂದು ರೇಟ್ ಹೇಳ್ತಾರೆ ಒಂದೊಂದು ಶಾಪಲ್ಲಿ. ಸೊ ನಾವಲ್ಲಿ ಒಂದು ಶಾಪಲ್ಲಿ ಮಾತಾಡಿಕೊಂಡು ಬಾರ್ಗೇನ್ ಮಾಡಿದರೆ ಆಗಲೇ ಹೇಳ್ದಾಗೆ ನಾನು ಓಕೆ ರೇಟ್ ಕಡಿಮೆಗೆ ಹಾಕ್ಕೊಡ್ಬೋದು ಅನಿಸುತ್ತೆ. ಇದೆಲ್ಲ ಮ್ಯಾಟ್ಸು ನೋಡಿ ಚೆನ್ನಾಗಿದೆ, ಡಿಸೈನ್ಸ್ ಎಲ್ಲ ಚೆನ್ನಾಗಿದೆ, ಕಲೆಕ್ಷನ್ಸು. ಇದು ಯಾರು ಇರಲಿಲ್ಲ ಇಲ್ಲಿ ರೇಟ್ ಕೇಳೋದಕ್ಕೆ, ಸೊ ಹಾಗೆ ವಿಡಿಯೋ ಮಾಡಿದ್ದೀನಿ. ಇದೆಲ್ಲ ಬೇವಿನ ಮರದಿಂದ ಮಾಡಿರೋದು ಅಂತ ಹಾಕಿದ್ರು. ಹಾಗೆ ನೋಡಿ ಎಲ್ಲ ನೋಡೋದಕ್ಕೂ ಚೆನ್ನಾಗಿದೆ, ರೇಟು ಹಾಗೇನೆ ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ. ಇದು ನೋಡಿ ಇಳಕಲ್ ಸೀರೆ ಹುಬ್ಬಳ್ಳಿಯಿಂದ ಬಂದಿರೋದು. ನಾವೀಗ ಹೋಗಿದ್ರಲ್ಲಿ ಆಲ್ಮೋಸ್ಟ್ ಎಲ್ಲ ನಾರ್ತ್ ಇಂಡಿಯಾಯಿಂದನೇ ಬಂದಿದ್ದು. ಕರ್ನಾಟಕದ್ದು ಅಥವಾ ಬೆಂಗಳೂರದು 4-5 ಶಾಪ್ ಇತ್ತು ಅಷ್ಟೇ. ಅದರಲ್ಲಿ ಇದು ಕೂಡ ಒಂದು ಹುಬ್ಳಿದು. ಸೀರೆ ಎಲ್ಲ ತುಂಬ ಚೆನ್ನಾಗಿದ್ದವು. ಇಳಕಲ್ ಸೀರೆ ಅಂದರೆ ಕೇಳಬೇಕಾ, ಚೆನ್ನಾಗೇ ಇರ್ತವೆ. ಹಾಗೆ ಎಲ್ಲ ಅದೇನೆ ಜಾಸ್ತಿ ಬಟ್ಟೆಗಳದ್ದು ಮತ್ತು ಮನೆಗೆ ಬೇಕಾಗಿರೋ ಐಟಮ್ಸ್ದು ಇದೇ ಥರ ಶಾಪ್ಸೇನೆ. ಜ್ಯುವೆಲರ್ಸಿ ಅಂದರೆ ಇಯರಿಂಗ್ಸು ಆ ಥರ ಎಲ್ಲ ಶಾಪ್ಸು ಜಾಸ್ತಿ ಇದ್ದವು. ಒಂದೊಂದು ಥರ ವೆರೈಟಿ ಆಗಿರುತ್ತೆ ನೋಡಿ. ಇದೆಲ್ಲ ಸ್ಟ್ರಗ್ ಥರ ಇದೆ. ಇದು ನೋಡಿ ಮಸಾಲಾ ಹಪ್ಪಳ 200 rupees ಪರ್ ಪ್ಯಾಕೆಟ್ ಹೇಳಿದ್ರು. ನಮಗೆ ಅದು ಬೇಡ ಅಂದರೆ ನಿಮಗೆ ರೈಟ್ ಸೈಡಲ್ಲಿ ಕಾಣಿಸ್ತಿರ್ಬೋದು ಸ್ಮಾಲ್ ಇದೆ, ಅದನ್ನೆಲ್ಲ ನಾವು ತಗೋಬಹುದು. ಇಲ್ಲಿ ವೆರೈಟಿ ಬೇರೆ ಬೇರೆ ಫ್ಲೇವರ್ಸ್ ಮಾಡಿಕೊಂಡು ಇಟ್ಟಿದ್ದಾರೆ. ಬೀಟ್ರೂಟ್ ಫ್ಲೇವರ್ ಕೂಡ ಇದೆ. ಟ್ರೈ ಮಾಡ್ತೀನಿ, ನೋರು ತಗೊಂಡು ಒಂದ್ಸಲ ಟ್ರೈ ಮಾಡ್ಬೋದು. ಸ್ಟಾರ್ಟಿಂಗ್ ರೇಟು starting 850 Kashmiri silk. This is printed saree. Easy wash. Ironless. This is Tasar silk, Tasar printed saree. Semi Pashmina. Red work with weaving work. ಓಕೆ Red work. ರೇಟು ಅಮೌಂಟು 3,500. ಇಲ್ಲಿ ನೋಡಿ ಸ್ಲಿಪ್ಪರ್ಸ್ ಎಲ್ಲ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ. ವೆರೈಟಿ ಆಗಿದೆ, ಯೂಸ್ ಮಾಡ್ಬೋದು. ವಾಟರ್ ಪ್ರೂಫ್ ಕೂಡ ಇದೆ. ಇದು ನೋಡಿ 650 ರೂಪಾಯಿ ಹೇಳಿದ್ರು. ಚೆನ್ನಾಗಿದೆ ಅನ್ನಿಸ್ತು. ನಾವು ಕಡಿಮೆ ರೇಟಿಗೆ ಕೇಳಿದರೆ ಸ್ವಲ್ಪ ಬಾರ್ಗೇನ್ ಮಾಡಿದರೆ ಹಾಕ್ಕೊಡ್ತಾರೆ. ಅದಾದ್ಮೇಲೆ ಇಲ್ಲೆಲ್ಲ ಗೇಮ್ಸ್ ಇದೆ. ಗೇಮ್ಸ್ ಅಂದರೆ ಈಗಿನ ಮಕ್ಕಳು ಆಡ್ತಾರಲ್ಲ ವಿಡಿಯೋ ಗೇಮ್, ಅದಲ್ಲ. ನಮ್ಮ ಕಾಲದೆಲ್ಲ ಹಳೆ ಕಾಲದಿತ್ತಲ್ಲ, ನಮ್ಗಿಂತ ಹಿಂದಿನ ಕಾಲದೆಲ್ಲ ಇಲ್ಲಿ ಇದೆ. ಈ ಹಾವು ಏಣಿ ಆಟ ನೋಡಿ, ಒಂಥರ ಬೇರೆ ಡಿಫ್ರೆಂಟಾಗೇ ಇದೆ ನಾವು ಆಟ ಆಡೋದಕ್ಕಿಂತ. ಇದ್ಯಾವುದೋ ಆಟ ನನಗೆ ಗೊತ್ತಿರಲಿಲ್ಲ. ಇದು ನೋಡಿ ಪಗಡೆ ಆಟ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಏಕೆಂದರೆ ಪಗಡೆ ಆಟದಲ್ಲಿ ಸೋತು ಮಹಾಭಾರತನೇ ನಡೆದೋಗಿದೆ. ಇದು ಬಿಟ್ಟರೆ ಬೇರೆ ಹಳೆ ಎಲ್ಲ ತುಂಬ ಆಟಗಳಿದ್ದು, ಅದನ್ನೆಲ್ಲ ವಿಡಿಯೋ ಮಾಡೋದಕ್ಕೆ ಅವ್ರು ಪರ್ಮಿಷನ್ ಕೊಡಲಿಲ್ಲ. ಇಷ್ಟೇ ನನಗೆ ವಿಡಿಯೋ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದು. ನೀವು ಈ ಕಡೆ ಬಂದರೆ ನಿಮ್ಗೆ ಇಷ್ಟ ಆದರೆ ತೊಗೋಬೋದು. ಈ ಹಾವು ಏಣಿ ಆಟ ಅಮೌಂಟು 750 ರೂಪೀಸ್ ಹೇಳಿದರು. ಈಗ ಹಾಗೆ ಮುಂದೆ ಹೋಗ್ತಾ ಇದ್ದೀವಿ. ಮುಂದೆ ಎಲ್ಲ ಸೇಮ್ ಶಾಪ್ಸು, ಒಂದು ಸ್ವಲ್ಪ ಡಿಫ್ರೆಂಟ್ ಡಿಸೈನ್ಸ್ ಇರುತ್ತೆ. ಇದು ನೋಡಿ ಮನೆಗೆಲ್ಲ ಡೆಕೋರೇಟ್ ಮಾಡೋದಕ್ಕೆ ಐಟಮ್ಸ್ ಎಲ್ಲ ಚೆನ್ನಾಗಿದೆ. ನೀವು ಹೊಸ ಮನೆಗೇನಾದರೂ ಹೋಗ್ತಿದ್ರೆ, ಮನೆಗೇನಾದರೂ ಬೇರೆ ಜಾಸ್ತಿ ಐಟಮ್ಸ್ ಬೇಕಿದ್ರೆ ಈ ಕಡೆ ನೀವು ಬಂದು ಒಂದ್ಸಲ ನೋಡ್ಬೋದು. ಎಲ್ಲ ಐಟಮ್ಸು ಚೆನ್ನಾಗೇ ಇದೆ.
ಇದು ನೋಡಿ ಲೈಟ್ ಚೆನ್ನಾಗಿದೆ, ನೈಟ್ ಟೈಮ್ ಎಲ್ಲ ಚೆನ್ನಾಗಿ ಅನಿಸುತ್ತೆ, ಬೆಡ್ ಲೈಟ್ ಥರ. ಮತ್ತು ಕ್ಯಾಂಡಲ್ ಕೂಡ ಇಟ್ಕೋಬೋದು ಅದರಲ್ಲಿ. ನಾವು ಈ ಥರ ಡಿಸೈನ್ ವೆರೈಟಿ ಲೈಟ್ಸ್ ಇರುತ್ತೆ, ಇವ್ರ ಹತ್ರ ಬೇಕು ಅಂದರೆ ತೊಗೋಬೋದು. ಮತ್ತು ಗಂಧದ ಕಡ್ಡಿ ಎಲ್ಲ ಸಿಕ್ಸೋದಕ್ಕೂ ನೋಡಿ ಇದಿದೆ. ಇದು 450 ರುಪೀಸ್ ಹೇಳಿದ್ರು. ಕೆಳಗಡೆ ಎಲ್ಲ ನಿಮಗೆ ಕಾಣಿಸ್ತಿದೆಯಲ್ಲ, ಅದೆಲ್ಲ ಸೇಮ್ 450 ರುಪೀಸೇನೆ. ಇದೆಲ್ಲ ಗಂಧದ ಕಡ್ಡಿ ಸಿಕ್ಸೋದು, ಇದೆಲ್ಲ 450 ರುಪೀಸೇನೆ. ಇದರಲ್ಲಿ ನೀವು ಕ್ಯಾಂಡಲ್ಸ್ ಬೇಕಾದರೂ ಇಟ್ಕೋಬಹುದು, ಲೈಟ್ ಆದರೂ ಹಾಕೋಬಹುದು. ಇದೆಲ್ಲ ಬ್ಯಾಗ್ ಡಿಸೈನ್ಸ್ ಚೆನ್ನಾಗಿದೆ. ಇದನ್ನ ಶುಗರ್ ಕೇನಿಂದ ಮಾಡಿರೋದು ಅಂತ ಹೇಳಿದ್ರು. ನನಗೂ ನಂಬೋದಕ್ಕಾಗಲಿಲ್ಲ ಸ್ಟಾರ್ಟಿಂಗು, ಬಟ್ ಅವರು ಅದು ಶುಗರ್ ಕೇನಿಂದನೇ ಮಾಡಿರೋದು ಅಂತ ಹೇಳಿದ್ರು. ನೋಡಿ ಹಾಗೆ ಡಿಸೈನ್ಸ್ ಎಲ್ಲ ಚೆನ್ನಾಗಿದೆ. ಇದೆಲ್ಲ ಹ್ಯಾಂಡ್ ಪೇಂಟಿಂಗ್ಸು, ಕೈಯಲ್ಲೇ ಮಾಡಿರೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆದರೆ ಅವ್ರು ಬ್ಯುಸಿ ಇದ್ರು, ರೇಟ್ ಎಲ್ಲ ಕೇಳಲಿಲ್ಲ. ಅದು ಬಿಟ್ಟರೆ ಹಾಗೆ ಮುಂದೆ ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ ನಾನು ಮುಕ್ಕಾಲು ಭಾಗ ಸುತ್ಕೊಂಡು ಬಂದಿದ್ದೀನಿ. ಸೇಮ್ ಎಲ್ಲ ಸೇಮೇ ಇತ್ತು. ಇದು ಪಿಕಲ್ಸ್ ನೋಡಿ, ರಾಜಸ್ಥಾನಿ ಹೋಮ್ ಮೇಡ್ ಪಿಕಲ್ಲು. ಬೇಕು ಅಂದರೆ ನೀವು ತೊಗೊಂಡು ಟೇಸ್ಟ್ ಮಾಡಬಹುದು. ಅದು ಬಿಟ್ಟರೆ ಇಲ್ಲಿ ನಾವೇನು ತೊಗೋತೀವೋ ಬಿಡ್ತೀವೋ ಇದಂತೂ ಪಕ್ಕ ತೊಗೋತೀವಿ. ಏಕೆಂದರೆ ಎಲ್ಲ ಬಂದವರು ಆಲ್ಮೋಸ್ಟ್ ಇಲ್ಲೇ ತೊಗೋತಾ ಇದ್ರು. ಟೇಸ್ಟ್ ನೋಡೋದಕ್ಕೂ ಕೊಡ್ತಾರೆ, ರಾಜಸ್ಥಾನಿ ಫ್ಲೇವರ್ಸು ಇದೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ. ಅವ್ರು ಕೊಡೋದು ಒಂದೊಂದು ಐಟಮ್ ಒಂದು ಟೇಸ್ಟ್ ಅಷ್ಟೇ ಚೆನ್ನಾಗಿ ಅನ್ನಿಸ್ತಿತ್ತು. ನೋಡಿ ಎಲ್ಲ ಟೇಸ್ಟ್ ಮಾಡ್ತಿದ್ದಾರೆ, ಹಾಗೆ ತೊಗೊಂಡು ಹೋಗ್ತಿದ್ದಾರೆ. ಅಷ್ಟು ಚೆನ್ನಾಗಿ ಅನ್ನಿಸ್ತಿತ್ತು ಇದೆಲ್ಲ ಟೇಸ್ಟು. ಸೊ ನಾನು ಈಗ ಅದು ತೊಗೊಂಡಿದ್ದೀನಿ ಮಿಕ್ಸ್ಚರ್ ಥರ. ಬೇಕು ಅಂದರೆ ನಿಮಗೆ ಈ ನಂಬರಿಗೆ ಕಾಲ್ ಮಾಡಿದರೆ ಅವರು ಕೊರಿಯರ್ ಕೂಡ ಮಾಡ್ತಾರಂತೆ. ಏನು ಬೇಕು ಅದು ನಮಗೆ ಐಟಮ್ಸ್ ನೇಮ್ ಹೇಳಿದರೆ. ಇದು ನೋಡಿ 750 ರುಪೀಸ್ ಟಾಪ್ ಅಂತ ಹೇಳಿದರು. ಸಿಂಗಲ್ ಟಾಪ್, ಸಿಂಗಲ್ ಪೀಸು. ಇದು ನೋಡಿ, ಇದೊಂದು ದುಪ್ಪಟ್ಟ ವ್ಯಾಲ್ಯೂ 4500 ಅಂದರೆ 4500 ರೂಪಾಯಿ ಹೇಳಿದರು. 4500 ರೂಪಾಯಿಗೆ ಮೋಸ್ಟ್ಲಿ ಈಗ ಒಂದು ಸಿಲ್ಕ್ ಸ್ಯಾರಿನೇ ತೊಗೊಂಡ್ಬಿಡ್ಬೋದು ನಾವು, ಅಷ್ಟು ಕಾಸ್ಟ್ಲಿ ದುಪ್ಪಟ್ಟ. ಇದೆಲ್ಲ ಬುಟ್ಟಿ ನೋಡಿ, ನಿಮಗೆ ಎದುರುಗಡೆ ಕಾಣಿಸ್ತಿದೆಯಲ್ಲ, ಕೈಯಲ್ಲೇ ಹೆಣ್ದಿರೋದು. ಹಳ್ಳಿಗಳ ಕಡೆ ಎಲ್ಲ ಈ ಥರ ಹೆಣಿತಾರೆ. ಈಗ ಕಡಿಮೆ ಆಗಿರ್ಬೋದು, ಹಿಂದೆ ಎಲ್ಲ ಹೆಣಿತಿದ್ರು. ಇದು ನೋಡಿ ಪರ್ಸ್ ಕೂಡ ಮಾಡಿದ್ದಾರೆ, ಚೆನ್ನಾಗಿದೆ ಇದೂ. ಅದಾದಮೇಲೆ ನೋಡಿ ನಿಮಗೆ ಫುಲ್ಲು ಹಳೆ ಕಾಲದ ಪಾತ್ರೆಗಳು. ಇದೆಲ್ಲ ಇವರೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ರು ಅನಿಸುತ್ತೆ. ಎಷ್ಟು 100 ವರ್ಷದ ಹಳೆ ಕಾಲದ ಪಾತ್ರೆಗಳು ಇದು. ನೋಡಿದರೆ ಗೊತ್ತಾಗುತ್ತೆ, ಅಷ್ಟು ಭಾರ, ಅಷ್ಟು ಹೆವಿ ವೆಯ್ಟ್ ಇತ್ತು. ಅದೆಲ್ಲ ನೋಡಿ ಹಳೆ ಕಾಲದ್ದು. ಇದು ತಮಿಳ್ನಾಡು ಕಡೆಯಿಂದ ಅಥವಾ ಕೇರಳ ಕಡೆಯಿಂದ ಎಲ್ಲ ತಗೊಂಬಂದು ಇಟ್ಕೊಂಡಿದ್ದಾರೆ ಇವರು. ಅದನ್ನು ಕೂಡ ಮಾರ್ತಿದ್ದಾರೆ. ನಿಮಗೆ ಬೇಕು, ಇಂಟ್ರೆಸ್ಟ್ ಇದೆ, ಹಳೆ ಕಾಲದ್ದು ತಾಮ್ರದ ಪಾತ್ರೆಗಳು, ಕಂಚಿಂದು ಎಲ್ಲ ಇತ್ತು ನೋಡಿ. ಹಳೆ ಕಾಲದ್ದು ದೀಪಗಳು ಇಂಟ್ರೆಸ್ಟ್ ಇದ್ದರೆ ನೀವು ತಗೊಂಡು ಹೋಗ್ಬೋದು. ಇದು ನೋಡಿ, ನಮ್ಮ ಮನೇಲಿ ನಮ್ಮ ಅಜ್ಜಿ ಇದನ್ನು ಬಿಸಿನೀರು ಕಾಸಕ್ಕೆ ಯೂಸ್ ಮಾಡೋರು. ಈಗಲೂ ಇದೆ ಅದು. ಅದಕ್ಕಿಂತ ದೊಡ್ಡದಿದೆ ಮನೇಲಿ. ಅದು ಈಗಿನ ಕಾಲದಲ್ಲಿ ನಾವು ಬಳಸೋ ಪಾತ್ರೆಗಳು ಸರಿ ಇಲ್ಲ. ಆ್ಯಕ್ಚುಲಾಗಿ ಈ ಥರದ ಪಾತ್ರೆಗಳನ್ನೇ ನಾವು ಯೂಸ್ ಮಾಡಬೇಕು, ಇದೇ ಆರೋಗ್ಯವಾಗಿರೋದು. ಅದು ನಾನ್ ಸ್ಟಿಕ್ ಅಂತ ಯೂಸ್ ಮಾಡ್ತೀವಿ. ನಾನ್ ಸ್ಟಿಕ್ ಕೋಟಿಂಗ್ ಎಲ್ಲ ನಮ್ಮ ಹೊಟ್ಟೆ ಒಳಗಡೆ ಹೋಗಿರುತ್ತೆ, ಅದೆಲ್ಲ ಅಡುಗೆ ಮಾಡಿ. ಅದಕ್ಕಿಂತ ಈ ಪಾತ್ರೆಗಳನ್ನೇ ಒಳ್ಳೆಯದು. ಎಲ್ಲ ಫುಲ್ಲು ಹಳೆ ಕಾಲದ್ದು. ಇದು ನೋಡಿ ಹಳೆ ಕಾಲದ ಪಾತ್ರೆ, ಅಡುಗೆ ಮಾಡೋದು, ಇಡ್ಲಿ ಬೇಯಿಸೋದಕ್ಕೂ ಅಥವಾ ಪಡ್ಡು ಅವ್ರ ಕಡೆ ಅಥವಾ ಕೇರಳ ತಮಿಳಿಯನ್ಸ್ ಏನು ಮಾಡ್ತಿದ್ರು ಅದರಲ್ಲಿ ಗೊತ್ತಿಲ್ಲ. ಈ ಟಿಪ್ಪಿಂಗ್ ಕೆರೆಗಳು, ಟಿಫನ್ ಕ್ಯಾರಿಯರ್ಗಳು ಎಲ್ಲ ಫುಲ್ಲು ತಾಮ್ರದ್ದೇ ಇದೆ.
ಇದು ನೋಡಿ, ಪಾತ್ರೆ ಮೇಲೆ ಹಳೆ ಕಾಲದ್ದು ಅವ್ರ ಭಾಷೆದ ಹೆಸರು ಇದೆ, ತುಂಬ ಹಳೆಯದು, ಎಲ್ಲ ಫುಲ್ಲು ಹೆವಿ ವೆಯ್ಟ್ ಇದ್ದ ಪಾತ್ರೆಗಳು. ಅದು ಬಿಟ್ಟರೆ ಆಲ್ಮೋಸ್ಟ್ ನಾನು ಎಂಡಿಗೆ ಬಂದಿದ್ದೀನಿ. ಸೊ ಇದಿಷ್ಟು ಚಿತ್ರಕಲಾ ಪರಿಷತ್ತಲ್ಲಿ ನಡೆಯುತ್ತಿರುವಂತಹ ಬೆಂಗಳೂರು ಉತ್ಸವ. ನೀವು ಫ್ರೀ ಇದ್ದರೆ, ನಿಮ್ಮ ಮನೆಗೇನಾದರೂ ಬೇಕಿದ್ದರೆ ನೀವು ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಇಲ್ಲಿ ಶಾಪಿಂಗ್ ಮಾಡಿಕೊಂಡು ಹೋಗ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಆಗ ನಾನು ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ಇಮಿಡಿಯೇಟಾಗಿ ಬರುತ್ತೆ. ಮತ್ತು ನಾನು ಇದೇ ಥರ ಬೇರೆ ವಿಡಿಯೋಂದಿಗೆ ನಿಮಗೆ ಸಿಗ್ತೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಆಂಜನೇಯ.